ಮನುಷ್ಯನಿಗೆ ಹುಟ್ಟಿದಾಗಲಿಂದ ಸಾಯೋವರೆಗೂ ಏನೇನೆಲ್ಲ ಸಮಸ್ಯೆಗಳಿದೆ ಎಲ್ಲ ಸಮಸ್ಯೆಗಳಿಗೂ ನಾನು ಶ್ರೀಚಕ್ರದಿಂದ ಪರಿಹಾರ ಕೊಟ್ಟಿದ್ದುಂಟು. ನೀವು ಎಷ್ಟು ಗೌರವವನ್ನು ನೀಡ್ತೀರ ಅಷ್ಟು ನಿಮಗೆ ರಿಸಲ್ಟ್ ಸಿಗ್ತದೆ. ನಾನೇನೂ ಇಲ್ಲ, ಈ ದೇವ್ರ ಹೊರಗೆ ಕೊಟ್ಟರು ಪೂಜಾರಿ ಹೊರಗೆ ಕೊಡಲ್ಲ, ನಾನೊಬ್ಬ ಪೂಜಾರಿ ಇದ್ದಂಗೆ ಅಷ್ಟೇ. ಈಗ ಮಾಂಸಾಹಾರಿಗಳು ಅಂದರೆ ಫಸ್ಟೇ ಕೇಳ್ಬಿಡ್ತೀನಿ, ತಿಂತೀರಾ ತಿನ್ನಲ್ವ ಅಂತ. ಪಾಪ ಈಗ ತಿನ್ನೋರಿಗೆ ತಿಂದಿದ್ದವ್ರಿಗೆ ಮಾತ್ರ ಕೊಡ್ತೀನಿ, ತಿನ್ನೋರಿಗೆ ಕೊಡಲ್ಲ ಅಂದ್ರೆ ಅವರೆಲ್ಲ ಹೋಗ್ಬೇಕು. ಒಬ್ಬೊಬ್ರದ್ದು ಒಂದೊಂದು ಸತ್ವಗಳಿರ್ತವೆ. ಈಗ ನೀವೇ ನಿಮ್ಗೆ ಅನುಭವ ಇರುತ್ತೆ ಆಲ್ರೆಡಿ. ಯಾರೋ ಒಬ್ಬರು ಗುರುಗಳ ಹತ್ರ ಹೋಗ್ತೀರಾ, ಅದು ವರ್ಕೌಟ್ ಆಗೋಲ್ಲ. ಇನ್ನೊಬ್ಬರು ಗುರುಗಳ ಹತ್ರ ಅವರು ವರ್ಕೌಟ್ ಅವ್ರ ಹತ್ರ ವರ್ಕೌಟ್ ಆಗೈತೆ ನಿಮಗೆ. ರೀಸನ್ ಏನು ಅಂದರೆ ನಿಮ್ಮ ತತ್ವ ಅವ್ರ ತತ್ವ ಮ್ಯಾಚ್ ಆಗುತ್ತೆ. ಯಾವುದೇ ಒಂದು ಸಮಸ್ಯೆ ಇಟ್ಕೊಂಡು ಬಂದ್ರು ಜನರು, ನೀವು ಶ್ರೀಚಕ್ರದ ಮೂಲಕನೇ ನೀವು ಆ ಸಮಸ್ಯೆಗೆ ಪರಿಹಾರ ಕೊಡ್ತೀರಾ. ಇದಕ್ಕೆ ಕಾರಣ ಏನು? ಒಂದು ಉದಾಹರಣೆ ನಿಮಗೆ ತಿಳಿಸಿ ಹೇಳ್ತೀನಿ ಸ್ಪಷ್ಟವಾಗಿ. ಗುರುಗಳಲ್ಲಿ 9 ರೀತಿ ಗುರುಗಳಿರ್ತಾರೆ. ಅದನ್ನು ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ನವಗ್ರಹಗಳನ್ನು ಉಪಯೋಗಿಸ್ಕೊಳ್ಳೋಣ. ಉದಾಹರಣೆಗೆ ಸೂರ್ಯ ತತ್ವ ಉಳ್ಳಂತಹ ಗುರುಗಳು, ಇವರು ಸ್ವಲ್ಪ ಡಾಮಿನೇಟಿಂಗ್, ಅಂದರೆ ಅವ್ನು ಮಾತಾಡಬೇಡ, ನಾನು ಹೇಳ್ದಂಗೆ ಕೇಳಬೇಕಷ್ಟೇ ಅಂತ. ಅವರು ಕೆಲವೊಂದು ವಿಧಾನಗಳನ್ನು ಕಲ್ತ್ಕೊಂಡಿರ್ತಾರೆ. ಆ ವಿಧಾನದಲ್ಲಿ ಪರಿಹಾರಗಳನ್ನು ಕೊಡ್ತಾರೆ. ಅವರು ವಿದ್ಯಾರ್ಥಿಗಳ ಹತ್ರ ಆಗಲಿ, ಶಿಷ್ಯಂದಿರ ಹತ್ರ ಆಗಲಿ, ಅಥವಾ ಬರೋವಂತಹ ಕ್ಲೈಂಟ್ಸ್ ಹತ್ರ ಆಗಲಿ ಅವ್ರು ಹೀಗೆ ಮಾತಾಡೋದು, ಅಂದರೆ ಸ್ವಲ್ಪ ಡಾಮಿನೇಟಿಂಗ್. ಇನ್ನೊಬ್ಬರು ಚಂದ್ರ ತತ್ವ ಉಳ್ಳಂತಹ ಗುರುಗಳು, ಇವರೇನು ಅಂದರೆ ಬಹಳ ಚಂದ್ರ ಅಂದ್ರೇ ಮೋಹನ ಅಂತ, ಅಂದರೆ ಮನಮೋಹಕವಾಗಿ. 2 ಅಂದ್ರೆ ಚಂದ್ರಗ್ರಹ ಅಂದರೆ ಸೌಂದರ್ಯ. ಹುಣ್ಣಿಮೆ ನೋಡಿದಿರಲ್ಲ, ಸೂರ್ಯನ ನೋಡೋಕ್ಕಾಗಲ್ಲ, ಬಟ್ ಹುಣ್ಣಿಮೆನ ನೋಡ್ಬೋದು. ಪೂರ್ಣ ಪ್ರಮಾಣದ ಸಂಪೂರ್ಣ ಬೆಳದಿಂಗಳನ್ನು ನಾವು ಎಂಜಾಯ್ ಮಾಡ್ಬೋದು. ಆ ರೀತಿ ಅವರ ಮಾತುಗಳು ಬಹಳ ಬಹಳ ಸಿಹಿಯಾಗಿರುತ್ತೆ, ಸುಮಧುರವಾಗಿರುತ್ತೆ. ಅವ್ರಿಗೆ ಹೆಂಗೆ ಅಂತಂದರೆ ಅವ್ರು ಮಾತಾಡ್ತಾ ಇದ್ರೇ ಎಲ್ಲ ಸಮಸ್ಯೆಗಳು ಬಗೆಹರಿದೋದು, ಅವ್ರ ಕಾಯಿಲೆಗಳೆಲ್ಲ ವಾಸಿ ಆಗೋದು. ಅವ್ರಿಗೆ ಒಂದು ಸ್ವಲ್ಪನೂ ಕೋಪ ಅನ್ನೋದು ಬರೋದಿಲ್ಲ. ಶಾಂತಮೂರ್ತಿಗಳು ಅಂತ ಬೇಕಾದ್ರೆ ಕರಿಬೋದು ಇವ್ರನ್ನ. ಇದು ಚಂದ್ರ ತತ್ವ ಉಳ್ಳಂತಹ ಗುರುಗಳು. ಇನ್ನು 3ನೇದು ಗುರುಗ್ರಹ ಅಂದ್ರೇ ಅದರಲ್ಲೇ ಇದೆ ಹೆಸರು ಗುರು ಅಂತ. ಸೊ ಎಲ್ಲ ವಿದ್ಯೆಗಳನ್ನು ಕಲ್ತಿರ್ತಾರೆ, ಹೆಚ್ಚಾಗಿ ಮಾತಾಡೋದಿಲ್ಲ, ಸ್ವಲ್ಪ ಘನತೆ, ಗಾಂಭೀರ್ಯ, ಗೌರವ, ಗತ್ತು ಇದೆಲ್ಲ ಸಿಕ್ಕಾಪಟ್ಟೆ ಇರ್ತದೆ ಅವರಲ್ಲಿ. ಅವ್ರ ಹತ್ರ ಇಂಟ್ರಾಕ್ಷನ್ ಮಾಡಬೇಕಾದ್ರೆ ಸ್ವಲ್ಪ ನೋಡ್ಕೊಂಡು ಮಾಡಬೇಕು. ಇನ್ನು 4ನೇದು ಏಕ್ಮಾರ್ ದೋತುಕಡ ಅಂತಾರೆ, ಡೂ ಆರ್ ಡೈ. ಈ ರಾಹುಗ್ರಹದ ತತ್ವವುಳ್ಳಂತಹ ಗುರುಗಳಿರ್ತಾರೆ. ಜಾಸ್ತಿ ಮಾತುಕತೆ ಇಲ್ಲ, ನೇರ ನಡೆ, ನೇರ ನುಡಿ. ಒಂದು ಸಲ ಹೇಳಿದ್ಮೇಲೆ ಮುಗಿದೋಯ್ತು, ನೀನು ಏನು ಬೇರೆ ಆಪ್ಷನ್ನೇ ಇಲ್ಲ. ಒಡೆದು ಕಡ್ಡಿ 2 ತುಂಡು ಮಾಡ್ದಂಗೆ ಮಾತಾಡೋದವರು, ಅಷ್ಟು ಕಠೋರವಾಗಿರ್ತಾರೆ. ಈಗ ನೀವು ಋಷಿಗಳಲ್ಲಿ 2 ವಿಧ. ಈ ಜಿಂಕೆ ಚರ್ಮ ಹಾಕ್ಕೊಂಡು ಕೂತ್ಕೊಳ್ತಾರೆ, ಮತ್ತು ಹುಲಿ, ಸಿಂಹ, ಚಿರತೆ ಚರ್ಮ ಹಾಕ್ಕೊಂಡು ಕೂತ್ಕೊಳ್ತಾರೆ. ಅದು ಏನು ಸೂಚಿಸುತ್ತೆ ಅಂದರೆ ವ್ಯಾಘ್ರ ಮುನಿಗಳು ಅಂತ, ಅಂದರೆ ಅವ್ರು ಶಾಪ ಕೊಟ್ಬಿಡ್ತಾರೆ. ಜಿಂಕೆ ಚರ್ಮ ಹಾಕೊಂಡು ಇವರು ಶಾಂತ ಮುನಿಗಳು ಅಂತ, ಇವರು ಶಾಪ ಕೊಡಲ್ಲ. ಏನಾದರೂ ಆದರೆ ಹೇಳ್ಕೊಡ್ತಾರೆ ತಪ್ಪಾದರೆ, ಬಟ್ ಅವರಿಲ್ಲ, ತಪ್ಪಾದರೆ ಸೀದಾ ತೆಗೆದ ಆಗದ ನೀನು ಕಲ್ಲಾಗಿ ಹೋಗ್ಬಿಡ್ತಾರೆ. ಆ ರೀತಿ ಸೇಮ್ ಅದೇ ಥರನೇ 4ನೇ ತಾರೀಕು 4 ರಾಹು ತತ್ವ ಉಳ್ಳಂಥವ್ರು ಗುರುಗಳು ಹಿಂಗಿರ್ತಾರೆ. ಇನ್ನು ಬುಧಗ್ರಹ ಅತಿ ಬುದ್ಧಿವಂತ ಗುರುಗಳು. ಅವರೆಲ್ಲವೂ ಬುದ್ಧಿಯಲ್ಲೇ ಸಾಲ್ವ್ ಮಾಡ್ತಾರೆ. ಅಂದರೆ ಯಾವುದೇ ಯಂತ್ರ ಮಂತ್ರ ತಂತ್ರನ ಉಪಯೋಗಿಸೋದಿಲ್ಲ, ಬುದ್ಧಿವಂತಿಕೆಯಿಂದ ಅಥವಾ ಯುಕ್ತಿಯಿಂದ ಎಲ್ಲವನ್ನು ಉಪಯೋಗಿಸ್ತಾರೆ. ಈಗ ನಾನು ಇದನ್ನು ಬುಧಗ್ರಹನ ಶ್ರೀಕೃಷ್ಣ ಪರಮಾತ್ಮಗೆ ಹೋಲಿಸ್ತೀನಿ. ಯಾವುದೋ ಆಯುಧಗಳೇ ಇಲ್ಲ, ಹಾಗೆ ಗೆದ್ದು ಬಿಡ್ತಾರೆ. ಸೊ ಇದು ಬುದ್ಧಿವಂತ ಗುರು. ಆ್ಯಕ್ಚುಲಿ ಕೃಷ್ಣ ಒಂದೇ ಜಗದ್ಗುರು ಅಂತಾರೆ. ಸೊ ಕೃಷ್ಣ ಕೂಡ ನಾವು ನಿಜವಾಗ್ಲೂ ಗುರು ಅಂತ ಸ್ವೀಕರಿಸಿದ್ರೆ ಕೃಷ್ಣನ ಸ್ವೀಕರಿಸ್ಬೇಕು. ಕೃಷ್ಣ ಗುರುನೇ. ಅವನು ನೋಡಿ ಎಲ್ಲ ಈ 9 ಗ್ರಹಗಳಲ್ಲಿರುವಂಥ ಎಲ್ಲ ತತ್ವಗಳು ಒಬ್ಬನಲ್ಲೇ ಸಿಗುತ್ತೆ, ಶ್ರೀಕೃಷ್ಣ ಪರಮಾತ್ಮನಲ್ಲಿ. ಸೊ ಅದು ಬಿಟ್ಟರೆ ಇನ್ನು 6 ಶುಕ್ರಗ್ರಹ. ಕೆಲವೊಬ್ಬರು ಗುರುಗಳೇನು ಅಂತಂದರೆ ಅವರು ಮುಟ್ಟಿದ್ದೆಲ್ಲ ಚಿನ್ನ ಮಾಡುವಂಥ ತತ್ವ ಅವರಲ್ಲಿರುತ್ತೆ, ಅಂದರೆ ಮಾಡಿಸ್ತಾರೆ. ಹಂಗಾಗಿ ಅವರು ಏನೇ ಹೇಳಲಿ ನೀನು ಮಾಡಿಬಿಡು, ಇದು ಕಟ್ಟ, ಇದು ಬಿಲ್ಡಿಂಗ್ ಕಟ್ಟ, ಇನ್ನು 3 ಬಿಲ್ಡಿಂಗ್ ಕಟ್ತೀಯ. ಅದು ಕಟ್ಟದ, ಮತ್ತು ಅವ್ರು ಹೇಳ್ದಂಗೆ 3 ಬಿಲ್ಡಿಂಗ್ ಕಟ್ಟದ. ಒಂದರಲ್ಲಿ ಒಂದು 15 ಲಕ್ಷ ಬಾಡಿಗೆ ಬರ್ತದೆ, ಎಲ್ಲ ಸೇರಿ 1 ಕೋಟಿ ಬಾಡಿಗೆ ಬರುತ್ತೆ. ಇದು ಎಲ್ಲ ಗುರುಗಳು ಮಾಡೋಕ್ಕೆ ಸಾಧ್ಯವಿಲ್ಲ. ಆ ಗುರು ತತ್ವ ಇರೋವಂಥವ್ರು ಮಾತ್ರ ಆಶೀರ್ವಾದ ಕೊಟ್ಟರೆ ಸಿಗ್ತದೆ. 7 ಜ್ಞಾನಕಾರಕ, ಅಂದರೆ ಜ್ಞಾನ ಅನ್ನೋ ತತ್ವ ಇರ್ತದೆ.
ಇವರು ನಿಮಗೆ ಜ್ಞಾನವನ್ನು ನೀಡ್ತಾ ಇರ್ತಾರೆ. ಫಾರ್ ಎಕ್ಸಾಂಪಲ್ ಸಿದ್ದೇಶ್ವರ ಸ್ವಾಮೀಜಿ ಅವರು ಎಂಥ ಅದ್ಭುತವಾಗಿ ಮಾತಾಡ್ತಾರೆ, ಪರಮಜ್ಞಾನಿಗಳು ಅಂತ ಕರಿತೀನಿ ನಾನು. ಸೊ ಇವ್ರದ್ದೇನು ಅಂದರೆ ಜ್ಞಾನ ಅಂದರೆ ಇವರು ಕೇತು ತತ್ವದ ಗುಣ ಉಳ್ಳಂಥವ್ರು ಗುರುಗಳು. ಅವ್ರು ಅದನ್ನು ಅಕ್ಸೆಪ್ಟ್ ಮಾಡಲ್ಲ ಗುರು ಅಂತ, ಬಟ್ ನಾವೆಲ್ಲ ಅವ್ರನ್ನ ಗುರುಗಳು ಅಂತ ಕರಿತೀರಿ. ಹಾಗೆ 8 ಶನಿ ತತ್ವ ಉಳ್ಳಂಥವ್ರು ಅಂದರೆ ಏನು, ನಿಷ್ಠಾವಂತ, ಧರ್ಮನಿಷ್ಠೆ ಅಂತ. ಸೊ ಯಾವುದನ್ನು ಬರಬೇಕು ಏನು, ಈ ಉದಾಹರಣೆ ಯಾರೋ ಒಬ್ಬರು ಹುಣಸೂರಿಂದ ಅಣ್ಣ ತಮ್ಮಂದಿರು ಬಂದಿದ್ದರು. ಕೇಸ್ ನಡೀತಾ ಇದೆ, ಸುಮಾರು 18 ವರ್ಷದಿಂದ ಕೇಸ್ ನಡೀತಾ ಇದೆ. ಏನಂದರೆ ಅಪ್ಪನಿಗೆ 2 ಹೆಂಡ್ತಿರು, 2ನೇ ಹೆಂಡತಿ ಮಗ ನನ್ನ ಹತ್ರ ಬಂದಿರೋದು ಇದಕ್ಕೆ ನನಗೆ ಈಸ್ಕೊಡಿ ಅಂತ. ಎಷ್ಟಂದರೆ ಒಂದು 40-45 ಎಕರೆ ಜಮೀನಿದೆ. ಆ ಜಮೀನಲ್ಲಿ ಇವಾಗ ನನಗರ್ಧ ಅವ್ರಿಗರ್ಧ ಅಂತ. ಮೊದಲನೇ ಹೆಂಡ್ತಿಗೆ 11 ಜನ ಮಕ್ಕಳು, 2ನೇ ಹೆಂಡ್ತಿಗೆ 7 ಜನ ಮಕ್ಕಳು. ಅದರಲ್ಲಿ ಒಟ್ಟು 11 + 7 ಹಿಂಗೆ ಡಿವೈಡ್ ಮಾಡಿ ಬರೀ 7 ಭಾಗ ಕೊಟ್ಟರೆ ಸಾಕು, ನಾವು ಹೆಂಗೆ ಡಿವೈಡ್ ಮಾಡ್ಕೊಳ್ತೀರಿ, ನೀವು ಇನ್ನು ಮಿಕ್ಕಿದ್ದು ಮಾಡ್ಕೊಳ್ಳಿ ಅಂತ ಅವ್ರಿಗೆ ಆ 45 ಎಕರೆಲಿ. ಬಟ್ ಅವನು ಆಗಲ್ಲ ಅಂತ ಈತ ಬಂದು ಎಲ್ಲ ಸ್ಟೋರಿ ಹೇಳ್ದ. ಈಗ ಹೇಳಿದ್ಮೇಲೆ ನಾನು ಕೂಡ ಎಲ್ಲ ಸೂಕ್ಷ್ಮ ವಿದ್ಯೆಗಳು ಕಲ್ತಿರೋದ್ರಿಂದ ಈಗ ಬಂದವರು ಸುಳ್ಳು ಹೇಳ್ತಾ ಇರ್ಬೋದು, ನಿಜಾನೂ ಹೇಳ್ತಾ ಇರ್ಬೋದು, ಗೊತ್ತಿಲ್ಲ. ಬಟ್ ಅವ್ರು ಹೇಳೋದನ್ನು ನಾನು ಕನ್ಸಿಡರ್ ಮಾಡಲ್ಲ. ನಾನು ಬೆಳಿಗ್ಗೆ ಧ್ಯಾನ ಕ್ರಿಯೆ ಮಾಡಿ ಆತನಿಗೆ ಫೋನ್ ಮಾಡಿ ಹೇಳಿದೆ. ಆತನ ಯಾರೋ ಒಬ್ಬ ಕರೆಸಿದ ನನ್ನ ಸ್ನೇಹಿತ, ಅವ್ನಿಗೆ ಫೋನ್ ಮಾಡಿ ಹೇಳ್ದೆ, ಈತ ಇಲ್ಲಿಗಲ್ಲಲ್ಲಿ ಹುಟ್ಟಿರೋವಂಥವನು. ಅಂದರೆ ಆ ಯಪ್ಪ ಎರಡನೇ ಮದುವೆ ಆಗಿಲ್ಲ, ಮುಂಚೆ ಆಕೆಗೆ ಮದುವೆ ಆಗಿತ್ತು, 4 ಜನ ಮಕ್ಕಳಿದ್ರು. ಈತ ಆಕೆಯನ್ನು ಏನೋ ಅನೈತಿಕ ಸಂಬಂಧದಲ್ಲ ಏನೋ 3 ಮಕ್ಕಳಾಗಿದೆ. ಈಗ ಅವನು ಅದನ್ನು ಅಧಿಕಾರಯುತವಾಗಿ ನನಗೆ ಬರಬೇಕು ಅಂತ ಕೇಳ್ತಾವನು. ಅವನು ಕೊಡಂಗೇ ಇಲ್ಲ. ಏನಾದರೂ ದೊಡ್ಡ ಹೆಂಡತಿ ಮಕ್ಕಳು ಅಯ್ಯೋ ಪಾಪ ಹೋಗಲಿ ಅಂತೇಳೋ ಒಂದಷ್ಟು ಕೊಟ್ಟರೆ ಅವ್ರು ಕೊಟ್ಟಂಗೆ ಹೊರತು, ಇಲ್ಲ ಅಂದರೆ ಕೊಡೋದಿಲ್ಲ. ಇದನ್ನು ನಾನು ಹೇಗೆ ಮಾಡಿದೆ ಅಂತಂದರೆ, ನನ್ನ ಹತ್ರನೂ ಅಷ್ಟೇ ಒಂದು 9 ಶ್ರೀಚಕ್ರ ಯಂತ್ರಗಳಿರುತ್ತೆ. ಒಂದೊಂದು ಯಂತ್ರಕ್ಕೆ ಒಂದೊಂದು ಗ್ರಹಗಳನ್ನು ಆವಾಹನೆ ಮಾಡಿ ಕೊಟ್ಟಿದ್ರು ನಮ್ಮ ಗುರುಗಳು. ಈಗ ಈ ಕೇಸು ಏನು ಅಂತಂದರೆ ಶನಿ ಗ್ರಹಕ್ಕೆ ಸಂಬಂಧಪಟ್ಟಿರುವಂಥ ಕೇಸ್ ಇದು. ಅದನ್ನು ಚಿಕ್ಕದದು. ಸೊ ಅದನ್ನು ನಾನು ಇಟ್ಕೊಂಡು ನಿಷ್ಠಾವಂತ, ಧರ್ಮನಿಷ್ಠಾಧಿಕಾರಿ ಅಂತ ಕರೀತಾರೆ. ಇದನ್ನು ಕೇಳಿದಾಗ ಗೊತ್ತಾಯಿತು ಈತ ಸುಳ್ಳು ಹೇಳ್ತಾವನೆ ಅಂತ. ನನ್ನ ಸ್ನೇಹಿತಂಗೆ ಹೇಳಿದ್ರೆ ಅವತ್ತಿಂದ ಇವತ್ತವರೆಗೂ ಬರಲೇ ಇಲ್ಲ ಅವನು. ಸೊ ಅಂದರೆ 8ನೇ ತಾರೀಕಲ್ಲಿ ಇರೋವಂಥ ಗುರುಗಳೇನು ಮಾಡ್ತಾರೆ, ಕೇವಲ ನ್ಯಾಯಕ್ಕೆ ಮಾತ್ರ ಅವರು ಪರಿಹಾರಗಳು ಕೊಡ್ತಾರೆ, ನ್ಯಾಯಕ್ಕೆ ಮಾತ್ರ ಮಾರ್ಗದರ್ಶನ ಕೊಡ್ತಾರೆ. ಅವ್ರು ಈ ರೀತಿ ಮಾಡ್ತಾರೆ. ಇದು ಈ ತತ್ವ ಉಳ್ಳವರು. ಇನ್ನು 9ನೇದು ಮಂಗಳ ಗ್ರಹ. ಯಾರ್ಯಾರಿಗೆಲ್ಲ ಧೈರ್ಯ, ಸಾಹಸ, ಪರಾಕ್ರಮಿ ಆಗಬೇಕು, ವಿಜಯಶಾಲಿ ಆಗಬೇಕು, ಏನೋ ಒಂದು ಕಾರ್ಯಕ್ಕೆ ಹೋಗ್ತಾರೆ. ಫಾರ್ ಎಕ್ಸಾಂಪಲ್ ಮಿಲ್ಟ್ರಿಲಿ ಯುದ್ಧಕ್ಕೆ ಹೋಗ್ತಾವ್ರು, ಪಾಕಿಸ್ತಾನದಲ್ಲಿ ಗೆದ್ದು ಬರಬೇಕು. ಈ ಗುರುಗಳಿಂದ ಆಶೀರ್ವಾದ ತೊಗೊಂಡು ನೀವು ಗೆದ್ದು ಬರ್ತೀರ. ಏನೋ ಒಂದು ಮನೆ ಕಟ್ಟಬೇಕು, ಒಂದು 10 ಎಕರೆ ಜಮೀನು ಮಾಡಬೇಕು, ನಾನು ಅಲ್ಲಿ ಗೋಶಾಲೆ ಮಾಡಬೇಕು, ಇಂಥ ಗುರುಗಳಿಂದ ಹೋಗಿ ವಿಜಯಶಾಲಿಯಾಗಿ ಬರ್ತೀರ. ಇದು 9 ತತ್ವಗಳುಳ್ಳಂತಹ ಗುರುಗಳು ನಮ್ಮ ಭಾರತದಲ್ಲಿ, ವಿಶ್ವದಲ್ಲಿ ಎಲ್ಲರೂ ನೋಡ್ಬೋದು. ಅದು ಯಾವುದೇ ಮತದವರಾಗಿರ್ಬೋದು ಅಥವಾ ಇನ್ನೊಂದು ಏನೇ ಇರಬಹುದು, ಇದೆಲ್ಲರೂ ಕೂಡ ಒಬ್ಬೊಬ್ಬರು ಗುಣಗಳು ಹೊಂದಿರ್ತಾರೆ. ಈಗ ನಿಮಗೆ ಇದು ಅರ್ಥ ಆದರೆ ಬಹಳ ಸುಲಭ ಆಗುತ್ತೆ. ಆ ಗುರುಗಳು ಯಾಕೆ ಹಂಗೆ ಮಾಡ್ತಾರೆ, ಈ ಗುರುಗಳು ಯಾಕೆ ಹಿಂಗೆ ಮಾಡ್ತಾರೆ, ಅವ್ರು ನೋಡಿ ಎಷ್ಟು ಚೆನ್ನಾಗಿ ಮಾತಾಡ್ತಾರೆ, ಈ ಅಪ್ಪ ಬಾಯಿ ಬಿಟ್ಟರೆ ಒಡೆಯೋಕ್ಕೆ ಬರ್ತಾನೆ, ಪರ್ಚಕ್ಕೆ ಬರ್ತಾನೆ ಅಂತ ಕೆಲವ್ರು ಹೇಳ್ತಾರೆ. ರೀಸನ್ ಏನು ಅಂದರೆ ಅದನ್ನು ಬದಲಾಯಿಸೋಕ್ಕಾಗೋದಿಲ್ಲ. ಈಗ ಇನ್ನೊಂದೇನಾಗುತ್ತೆ ಅಂತಂದರೆ, ಇದರಲ್ಲಿ ಇನ್ನೂ ಮುಖ್ಯವಾಗಿ ತಿಳ್ಕೊ, ಕೆಲವುದರಲ್ಲಿ 3 ಗ್ರಹದ ಗುಣಗಳಿರ್ಬೋದು, ಕೆಲವು ಗುರುಗಳಲ್ಲಿ, ಕೆಲವರಲ್ಲಿ 5 ಗ್ರಹದ ಗುಣಗಳಿರ್ಬೋದು, 9 ಗ್ರಹದ ಗುಣಗಳು ಇರ್ಬೋದು. ಒಬ್ಬೊಬ್ರದ್ದು ಒಂದೊಂದು ಸತ್ವಗಳಿರ್ತವೆ. ಈಗ ನಿಮ್ಗೆ ಅನುಭವ ಇರುತ್ತೆ ಆಲ್ರೆಡಿ. ಯಾರೋ ಒಬ್ಬರು ಗುರುಗಳ ಹತ್ರ ಹೋಗ್ತೀರಾ, ಅದು ವರ್ಕೌಟ್ ಆಗೋಲ್ಲ. ಇನ್ನೊಬ್ಬರು ಗುರುಗಳ ಹತ್ರ ಅವರು ವರ್ಕೌಟ್ ಅವ್ರ ಹತ್ರ ವರ್ಕೌಟ್ ಆಗೈತೆ ನಿಮಗೆ. ರೀಸನ್ ಏನು ಅಂದರೆ, ನಿಮ್ಮ ತತ್ವ ಅವ್ರ ತತ್ವ ಮ್ಯಾಚ್ ಆಗುತ್ತೆ, ಅಥವಾ ನಿಮಗೆ ಬೇಕಾಗಿರೋ ಸಮಸ್ಯೆಗಳು ಅವ್ರ ಬಳಿ ಇರ್ತವೆ. ಆದ್ದರಿಂದ ಆ ರೀತಿ ಆಗುತ್ತೆ ಹೊರತು ಎಲ್ಲ ಗುರುಗಳು ಎಲ್ಲವನ್ನು ಕಲ್ತಿರೋದಕ್ಕೆ ಸಾಧ್ಯವಿಲ್ಲ. ಒಂದೊಂದು ವಿದ್ಯೆಗಳನ್ನು ಕಲ್ತಿರ್ತಾರೆ, ಅಥವಾ 3-4 ವಿದ್ಯೆಗಳನ್ನು ಕಲ್ತಿರ್ತಾರೆ. ಸಕಲ ಕಲಾ ವಲ್ಲಭ ಅಂತ ಕರೀತಾರೆ. ಅದರ ಅರ್ಥ ಏನು ಅಂದರೆ ಎಲ್ಲ ವಿದ್ಯೆಗಳನ್ನು ತಿಳ್ಕೊಂಡಂಥವ್ರು ಅಂತ. ಆ ರೀತಿ ತುಂಬ ವಿರಳ. ಅಂದರೆ ಈ ಸೌರಮಂಡಲ ಇದ್ದಂಗೆ, ಸೌರಮಂಡಲ ಅಂದರೆ ಅದರೊಳಗಡೆ ಗ್ರಹಗಳಿದೆ, ಉಪಗ್ರಹಗಳಿದೆ. ಬಟ್ ಸೌರಮಂಡಲ ಆ ಥರ ತುಂಬ ರೇರ್ ಆಗಿರ್ತಾರೆ ಎಲ್ಲ ವಿದ್ಯೆಗಳನ್ನು ಕಲ್ತಂಥವ್ರು. ಅಂಥವ್ರು ಸಿಗೋದು ನಿಮಗೆ ತುಂಬ ತುಂಬ ಕಷ್ಟ. ಎಲ್ಲೋ ಅಪರೂಪಕ್ಕೆ, ನನಗನ್ಸುತ್ತೆ ಕೋಟಿಲಿ ಒಬ್ಬರು ಇರಬಹುದು ಅಂತ ಅನಿಸುತ್ತೆ ಅಷ್ಟೇ. ಅದು ಕೆಲವೊಂದು ಆಗಲೇ ಹೇಳ್ದಂಗೆ ಇನ್ಬಿಲ್ಟ್ ಮೆಮೊರಿಲಿರುತ್ತೆ. ಪ್ರತಿಯೊಬ್ಬ ಮನುಷ್ಯ ಭೂಮಿಗೆ ಬಂದಿದ್ದಾನೆ ಅಂತಂದ್ರೇ ಅವನು ಕರ್ಮಗಳನ್ನು ಫುಲ್ಫಿಲ್ ಮಾಡ್ಕೊಳ್ಳೋಕೆ ಬಂದಿರ್ತಾನೆ. ಅಂದರೆ ಏನೋ ಅರ್ಧಂಬರ್ಧ ಕೆಲಸ ಬಿಟ್ಬಿಟ್ಟಿರುತ್ತೆ, ಅದನ್ನು ಫುಲ್ಫಿಲ್ ಮಾಡೋಕ್ಕೆ ಬರ್ತಾನೆ, ಮತ್ತೆ ಹುಟ್ಟು ಬರ್ತಾನೆ. ಅದು ಫುಲ್ಫಿಲ್ ಆಗೋವರೆಗೂ ಅವನು ಹೋಗಲ್ಲ, ಮತ್ತೆ ಬರ್ತಾನೆ ಇರ್ತಾನೆ. ಬರಲೇಬೇಕು. ಅದನ್ನು ಅರ್ಥಕೊಂಡು ಯಾರು ಆ ಕಾರ್ಯೋನ್ಮುಖರಾಗ್ತಾರೆ, ಅಂದರೆ ಆ ಕಾರ್ಯವನ್ನು ಮುಗಿಸ್ತಾರೆ, ಅವನಿಗೆ ಮುಕ್ತಿ ಮೋಕ್ಷ. ಸೊ ಆದ್ದರಿಂದ ಶ್ರೀಚಕ್ರದಲ್ಲಿ ಮೂಲವಾಗಿ
ಈ ತತ್ವಗಳಿರೋದ್ರಿಂದ ಅವ್ರಿಗೆ ಏನು ತತ್ವ ಬೇಕು ಅಂದರೆ ಯಾವ ರೀತಿ ಬೇಕು ಅದನ್ನು ನಾನು ಮಾಡಿಕೊಡ್ತೀನಿ, ಅದನ್ನು ಪರಿಹಾರ ಮಾಡಿಕೊಡ್ತೀನಿ. ಸಾಕಷ್ಟು ಜನಕ್ಕೆ ಪರಿಹಾರ ಆಗ್ತಾ ಇದೆ. ಒಂದು ವರ್ಷಕ್ಕೆ 1,000 ಕನ್ಸಲ್ಟೇಷನ್ ಅಂತ ಇಟ್ಕೊಳ್ಳಿ. ಅಂದರೆ ದಿನಕ್ಕೆ 3 ನಾನು ತಗೊಳ್ಳೋದು, ಅದರ ಮೇಲೆ ತಗೊಳ್ಳೋದಿಲ್ಲ. ಸೊ 3 ಅಂತಂದ್ರೂ 22 ವರ್ಷ ಆಯಿತು ನಮ್ಮ ಗುರುಗಳು ಸಿಕ್ಕಿ. ಅಲ್ಲಿಂದನೂ ನಾವು ಲೆಕ್ಕ ಹಾಕ್ಕೊಂಡು ಒಂದು 22,000 ಇಲ್ಲಿವರೆಗೂ ಮಾಡಿ ಪರಿಹಾರ ಕೊಡ್ತೀವಿ ಶ್ರೀಚಕ್ರದ ಮೂಲಕ. ಅದು ಮೂಲವಾಗಿ ಒಂದು 16,000 ಜನಕ್ಕೆ ಪಕ್ಕ. ಇನ್ನು ಮಿಕ್ಕಿದವ್ರಿಗೂ ಅದರಿಂದನೇ ಪರಿಹಾರ, ಬಟ್ ಅವ್ರಿಗೆ ಕೊಟ್ಟಿಲ್ಲ. ನಾನು ಅದನ್ನು ನನ್ನ ಬಳಿ ಇಟ್ಕೊಂಡು ನಾನು ಕೆಲವೊಂದು ಕ್ರಿಯೆಗಳನ್ನು ಮಾಡಿ ಯಂತ್ರ ರಚನೆ ಮಾಡಿಕೊಡ್ತೀನಿ, ಅಂದರೆ ಯಂತ್ರಗಳನ್ನು ಮಾಡಿಕೊಡ್ತೀನಿ. ಇದು ಶ್ರೀಯಂತ್ರ, ಇದು ಬೇರೆ. ಮನೆಯಲ್ಲಿ ಉದಾಹರಣೆ ಧರ್ಮಸ್ಥಳ ತಿರುಪತಿಲಿ ಕಾಯಿ ಕೊಡ್ತಾರಲ್ಲ, ಆ ಥರ ಕೆಲವೊಂದು ಗಿಡಮೂಲಿಕೆಗಳು, ಕೆಲವೊಂದು ಹೀಲಿಂಗ್ ಸ್ಟೋನು, ಜಮ್ ಸ್ಟೋನ್, ಹೌದು, ಇದ್ರ ಜೊತೆಗೆ ಅದನ್ನೆಲ್ಲ ಮಾಡಿ ಅದರಲ್ಲಿ ಚಿಕ್ಕದೊಂದು ಅದು ಕಾಪರ್ದು ಪ್ಲೇಟ್ ಬರುತ್ತಲ್ಲ, ಅದರಲ್ಲಿ ಬರೆದು ಅದರಲ್ಲಿ ಹಾಕಿ ಕೊಟ್ಟಿರ್ತೀನಿ. ಅದು ಚಿಕ್ಕದಾಗಿರ್ತದೆ. ದೇವ್ರ ಮನೆಯಲ್ಲಾದರೂ ಇಡ್ಬೋದು, ಇಲ್ಲ ಮುಖ್ಯ ದ್ವಾರದ ಬಳಿ ಮೇಲ್ಗಡೆ ಕಟ್ಟಬೇಕು, ಒಳಮುಖವಾದಂಗೆ. ಅದ್ರ ಕೆಳಗಡೆ ಎಲ್ಲ ಓಡಾಡಬೇಕು. ಯಾರೇ ಮನೇಲಿ ಓಡಾಡೋರು, ಹೊರಗಡೆಯಿಂದ ಬರೋರು, ಸೊ ಅದ್ರ ಕೆಳಗಡೆ ಓಡಾಡಬೇಕು. ಆದ್ದರಿಂದ ಆ ರೀತಿ ಮಾಡ್ಕೊಳ್ತೀನಿ. ಇದು ಮೂಲವಾಗಿ ಶ್ರೀಚಕ್ರ. ಇವಾಗ ಗುರುಗಳೇ, ಕೆಲವರು ಮಾಂಸಾಹಾರಿಗಳಿರ್ತಾರೆ ಮನೆಯಲ್ಲಿ, ಸೊ ಅಂಥವ್ರಿಗೂ ಶ್ರೀಚಕ್ರ ಇಟ್ಕೊಳ್ಬೋದ ಅವರು? ಅವ್ರಿಗೆ ಯಾವ ರೀತಿ ನೀವು ಶ್ರೀಚಕ್ರನ ಮಾಡ್ಕೊಡ್ತೀರಾ? ಈಗ ಮಾಂಸಾಹಾರಿಗಳು ಅಂದರೆ ಫಸ್ಟೇ ಕೇಳ್ಬಿಡ್ತೀನಿ, ತಿಂತೀರಾ ತಿನ್ನಲ್ವಾ ಅಂತ. ಪಾಪ ಈಗ ತಿನ್ನೋರಿಗೆ, ತಿಂದಿದ್ದವ್ರಿಗೆ ಮಾತ್ರ ಕೊಡ್ತೀನಿ, ತಿನ್ನೋರ್ಗೆ ಕೊಡಲ್ಲ ಅಂದರೆ ಅವರೆಲ್ಲ ಹೋಗ್ಬೇಕು. ಅವ್ರಿಗೂ ಸಮಸ್ಯೆಗಳಿರಲ್ವ? ಇರ್ತವೆ. ಇದರಲ್ಲಿ ನಿಮಗೆ 3 ವಿಚಾರಗಳನ್ನು ತಿಳಿಸ್ಬೇಕು. ಒಂದು ಖಾದಿ ವಿದ್ಯೆಗಳು ಅಂತ ಕರೀತಾರೆ, ಇನ್ನೊಂದು ಆದಿ ವಿದ್ಯೆಗಳು, ಇನ್ನೊಂದು ಸಾಧಿ ವಿದ್ಯೆಗಳು ಅಂತ. ಈ ಖಾದಿ ವಿದ್ಯೆಯಲ್ಲಿ ಏನಾಗುತ್ತೆ ಅಂದರೆ ಎಲ್ಲ ಸ್ವಲ್ಪ ಈ ಕುಂಡಲಿನಿ ಯೋಗ ಈ ರೀತಿ ವಿದ್ಯೆಗಳನ್ನು ಕಲ್ತ್ಕೊಂಡು ಮಾಡುವಂಥದ್ದು. ಅಂದರೆ ಒಂದು ಸಾತ್ವಿಕ, ರಾಜಸಿಕ, ತಾಮಸಿಕ. ಈಗ ಯಾರು ನಾನ್ ವೆಜ್ ತಿಂತಾರೋ ಅವ್ರಿಗೆ ತಾಮಸಿಕವಾಗಿ ಯಂತ್ರ ರಚನೆ ಮಾಡಿ ಕೊಡಬೇಕು. ಅವ್ರಿಗೆ ಸಾತ್ವಿಕವಾಗಿರೋದು ಕೊಡೋಕ್ಕೆ ಸಾಧ್ಯವಿಲ್ಲ, ಕೊಟ್ಟರೆ ಅವ್ರಿಗೆ ಉಪಯೋಗವೂ ಇಲ್ಲ. ಅಕಸ್ಮಾತ್ ಉಪಯೋಗ ಆಗದಿದ್ರೂ ಅದು ದುರುಪಯೋಗ ಆಗೋದಂತೂ ಗ್ಯಾರಂಟಿ. ಆಗಿದೆ ಸುಮಾರು ಅನಾಹುತಗಳಾಗಿದೆ. ಬೇಡ ಅಂಥೇಳಿ, ಇಲ್ಲ ತಿನ್ನಲ್ಲ ಅಂಥೇಳಿ ಇದನ್ನು ಸ್ಥಾಪನೆ ಮಾಡಿದ ನಂತರ ತಿಂದು ಏನೋ ಅವ್ರಿಗೆ ಆಕ್ಸಿಡೆಂಟ್ ಆಗಿ, ಮುಂಚೆನೇ ಹೇಳ್ಬಿಟ್ರೆ ನಾನು ಅದಕ್ಕೆ ಮುಂಚೆನೇ ಹೇಳ್ಬೋದು. ಕೆಲವ್ರು ಏನು ಮಾಡ್ತಾರೆ, ಅವ್ರದ್ದು ಯಾವುದೋ ಒಂದು ಪ್ರಾಜೆಕ್ಟ್ ಮುಗಿಯೋವರೆಗೂ ಅವರು ತಿನ್ನೋದಿಲ್ಲ, ಅದಾದಮೇಲೆ ತಿನ್ನೋಕ್ಕೆ ಶುರು ಮಾಡ್ತಾರೆ. ಈಗ ಒಂದು ಉದಾಹರಣೆ ನಿಮ್ಗೆ ಹೇಳಬೇಕಂದ್ರೆ, ಆಶೀರ್ವಾದ, ಕೃಪೆ, ಅನುಗ್ರಹ ಅಂತಾರೆ. ಈಗ ನಾನು ಹೇಳೋದೆಲ್ಲವೂ ಕೂಡ ನಿಮ್ಗೆ ಅರ್ಥ ಆಗಬೇಕಂದ್ರೆ ಇದನ್ನೆಲ್ಲ ತಿಳ್ಕೊಂಬಿಡ್ಬೇಕು. ಆಶೀರ್ವಾದ ಅಂದರೆ ಈಗ ನೀವು ಕಾಲಿಗೆ ಬಿದ್ದರೆ ತಥಾಸ್ತು ಅಂತ ಆಶೀರ್ವಾದ ಮಾಡಿ, ಏನೋ ದೀರ್ಘ ಆಯುಷ್ಮಾನ್ ಭವ, ಕೀರ್ತಿಮಾನ್ ಭವ ಅಂತ ಮಾಡಿದೆ, ಇಲ್ಲಿಗೆ ಮುಗಿದೋಯ್ತು ಆಶೀರ್ವಾದ. ಕೃಪೆ ಅಂದರೆ ಏನು ಅಂದರೆ, ಫಾರ್ ಎಕ್ಸಾಂಪಲ್ ಈಗ ನೀವು ಓದಿ ಫಾರಿನ್ಗೆ ಹೋಗ್ಬೇಕು, ಅಲ್ಲಿವರೆಗೂ ಕೃಪೆ ಇರುತ್ತೆ. ಅಥವಾ ನೀವೇನೋ ಒಂದು ಮನೆ ಕಟ್ಟಬೇಕು ಅಂತ ನಿಮ್ಮ ಕನಸು, ಆ ಮನೆ ಕಟ್ಟು ಗೃಹ ಪ್ರವೇಶ ಆಗಿ ನೀವು ಮೊದಲನೇ ದಿವಸ ಮಲಗೋವರೆಗೂ ಆ ಕೃಪೆ ಹಂಗೆ ಇರುತ್ತೆ. ಒಂದು ಮಕ್ಕಳಾಗಬೇಕು, ಗುರುಗಳೇ ಮದುವೆ ಆಗ್ಬಿಟ್ಟಿದ್ದೀರಿ, ನಮಗೆ ಮಕ್ಕಳಾಗೋದಕ್ಕೆ ಆಶೀರ್ವಾದ ಮಾಡಿ ಅಂತ ಅವ್ರು ಕೇಳ್ತಾರೆ, ಪಾಪ ಗೊತ್ತಿಲ್ಲ, ಅದು ಕೃಪೆ. ಅಲ್ಲಾದ್ಮೇಲೆ ಗುರುಗಳಿರಲ್ಲ, ಕೃಪೆವರೆಗೂ ಇರ್ತಾರೆ, ಆಮೇಲೆ ಇರಲ್ಲ. ಅನುಗ್ರಹ ಅಂದರೆ ಏನು ಅಂತಂದರೆ, ನನ್ನ ಕಡೆ ಉಸಿರು ನಿನ್ನ ಕಡೆ ಉಸಿರು ಇರೋವರೆಗೂ ಅನುಗ್ರಹ ಇದ್ದೇ ಇರುತ್ತೆ. ಅನುಗ್ರಹ ಒಂದು ಸಲ ನೀಡಿಬಿಟ್ರೆ ನಾನಾದರೂ ಸಾಯ್ಬೇಕಿಲ್ಲ, ನೀನಾದರೂ ಸಾಯಬೇಕು, ಅದು ಕ್ಯಾನ್ಸಲ್ ಆಗಬೇಕಂದ್ರೆ ಅಲ್ಲಿವರೆಗೂ ಅನುಗ್ರಹಗಳು ಇದ್ದೇ ಇರ್ತವೆ. ಆದ್ದರಿಂದ ಒಂದು ಪ್ರಾಜೆಕ್ಟ್ ಆಗೋವರೆಗೂ ಮಾತ್ರ ತಿನ್ನೋದಿಲ್ಲ, ಆಮೇಲೆ ತಿನ್ನೋಕ್ಕೆ ಶುರು ಮಾಡ್ತಾರೆ. ಅದನ್ನಾದರೂ ಹೇಳ್ಬಿಡಿ. ಅಂದರೆ ಇಂತಿಷ್ಟು ದಿನ ಅಂತ ಇರಬೇಕಾಗತ್ತಾ? ಹೌದು, ಸಾತ್ವಿಕ ಆಹಾರನ ತಗೊಳ್ಳೋದು ಖಂಡಿತವಾಗ್ಲೂ. ಸ್ಟಾರ್ಟಿಂಗಲ್ಲಿ ನೀವು ಯಾರೇ ಆದ್ರೂ ಒಂದು 48 ದಿವಸ, 108 ದಿವಸ, ಕೆಲವ್ರಿಗೆ ಸಮಸ್ಯೆಗಳು ದೊಡ್ಡದಾಗಿದ್ದರೆ 210 ದಿವಸ, 480 ದಿವಸ, ನಾನು 1080 ದಿವಸದವರೆಗೂ ಮಾಡಿಸಿದ್ದೀನಿ. ಮನೆಯಲ್ಲಿ ಇಲ್ಲ, ಆಚೆನೂ ಇಲ್ಲ, ಯಾರೂ ಮುಟ್ಟಂಗೆ ಇಲ್ಲ. ರೀಸನ್ ಏನು ಅಂದರೆ ಅವ್ರದ್ದೇನೋ ಪಾಪ ಜನ್ಮಾಂತರದ ಸಮಸ್ಯೆಗಳು, ಅದು ತುಂಬ ಕಠೋರವಾಗಿರೋದ್ರಿಂದ ಅದರಿಂದ ಹೊರಗೆ ಬರಬೇಕಂದ್ರೆ ನೀವು ಹಿಂಗೆ ಮಾಡಲೇಬೇಕು ಅಂತ. ಆಧ್ಯಾತ್ಮಿಕ ಹಾದಿಯಲ್ಲಿ ನಿಮಗೆ ಪರಿಹಾರಗಳು ದೊರಕಬೇಕಾದ್ರೆ ಸತ್ಯ ಬಿಟ್ಟರು ಪಥ್ಯ ಬಿಡಬಾರ್ದು. ಇದು ಕಠೋರವಾದ ನಿಯಮಗಳು. ನಿಮಗೆ ಸಿಕ್ಕೇ ಸಿಗುತ್ತೆ ಗ್ಯಾರಂಟಿ, ಬಟ್ ಸತ್ಯ ಬಿಟ್ಟರು ಪಥ್ಯ ಬಿಡಬಾರ್ದು. ಎಂಥ ಅದ್ಭುತವಾದ ವರ್ಡ್ ಇದು. ನೀವೇನಾದರೂ ಪಥ್ಯ ಬಿಟ್ಬಿಟ್ರೆ ಅಲ್ಲಿ ನಿಮಗೆ ಹೊಡೆತ ಬೀಳುತ್ತೆ. ಆದ್ದರಿಂದ ಮುಂಚಿತವಾಗಿ ಹೇಳ್ಬಿಡ್ತೀನಿ, ನಾನು ಆ್ಯಕ್ಚುಲಿ ಲಾಕ್ಡೌನಿಂದ ನಂತರ
ತುಂಬ ಕಡಿಮೆ ಮಾಡಿಬಿಟ್ಟಿದ್ದೀನಿ. ಅಂದರೆ ನೀವು ಮಾಡಿಕೊಡಿ ಅಂತ ಅಂದ್ರೂ ಮಾಡಿಕೊಡೋದಿಲ್ಲ. ಅದಕ್ಕೆ ಕೆಲವೊಂದೆಲ್ಲ ನಿಯಮಗಳು ಹಿಂಗೆ ಇರ್ತವೆ, ಅದು ಮಾಡೋಂಗಿದ್ರೆ ಮಾತ್ರ ಕೊಡ್ತೀನಿ, ಇಲ್ಲಾಂದರೆ ಮಾಡಲ್ಲ ಅಂಥೇಳಿ ನಿಲ್ಲಿಸ್ಬಿಡ್ತೀನಿ. ಮುಂಚೆ ಮಾಡಿಕೊಡ್ತಾಯಿದ್ದೆ, ಬಟ್ ಇವಾಗಂತೂ ತುಂಬ ಸ್ಟ್ರಿಕ್ಟ್ ಮಾಡಿಬಿಟ್ಟಿದ್ದೀನಿ. ಹಂಗಾಗಿರೋದ್ರಿಂದ ಅದರ ಅವಶ್ಯಕತೆ ಅಂದರೆ ನೀವು ನನಗೂ ಬೆಲೆ ಕೊಡೋದು ಬೇಕಾಗಿಲ್ಲ, ತಾಯಿ ಕೊಡಿ. ನೀವು ಎಷ್ಟು ಗೌರವವನ್ನು ನೀಡ್ತೀರ ಅಷ್ಟು ನಿಮಗೆ ರಿಸಲ್ಟ್ ಸಿಗ್ತದೆ. ನಾನೇನೂ ಇಲ್ಲ, ಈ ದೇವ್ರ ಹೊರ ಕೊಟ್ಟರು ಪೂಜಾರಿ ಹೊರ ಕೊಡಲ್ಲ, ನಾನೊಬ್ಬ ಪೂಜಾರಿ ಇದ್ದಂಗೆ ಅಷ್ಟೇ. ಬಟ್ ತಾಯಿ ನೀವು ಆ ಗೌರವ ಕೊಟ್ಟಷ್ಟು ನಿಮ್ಗೆ ಅನುಕೂಲ ಸಿಗುತ್ತೆ ಅಂತ. ಆದ್ದರಿಂದ ಪ್ರತಿಯೊಂದನ್ನು ಎಲ್ಲ ಸಮಸ್ಯೆಗಳಿಗೂ ಅವರವರ ಅನುಕೂಲಕ್ಕೆ ತಕ್ಕಂಗೆ ಮಾಡಿಕೊಡ್ತೀನಿ. ಬಟ್ ಪ್ರತಿಯೊಂದು ಸಮಸ್ಯೆಗಳು ನನಗೆ ತಿಳಿದಂಗೆ ಮನುಷ್ಯನಿಗೆ ಹುಟ್ಟಿದಾಗಲಿಂದ ಸಾಯೋವರೆಗೂ ಏನೇನೆಲ್ಲ ಸಮಸ್ಯೆಗಳಿದೆ ಎಲ್ಲ ಸಮಸ್ಯೆಗಳಿಗೂ ನಾನು ಶ್ರೀಚಕ್ರದಿಂದ ಪರಿಹಾರ ಕೊಟ್ಟಿದ್ದುಂಟು. ಇದು ಸಂಪೂರ್ಣವಾಗಿ 22 ವರ್ಷಗಳಿಂದ ನಿರಂತರವಾಗಿ ಸಾಗಿ ಬಂದಿದೆ. ಈ ಒಂದು ಶ್ರೀಚಕ್ರ ಮಾಡಬೇಕಾದ್ರೆ ಪ್ರಕ್ರಿಯೆ ಹೇಗಿರುತ್ತೆ ಅಂದರೆ, ತಾವು ಇವಾಗ ಒಂದು ಜನ ಸಮಸ್ಯೆ ಅಂತ ಬರ್ತಾರೆ, ಸೊ ಅವರ ಸಮಸ್ಯೆಗೆ ನೀವು ಶ್ರೀಚಕ್ರ ಮಾಡಬೇಕು ಅಂತ ಸಂಕಲ್ಪ ಮಾಡೋಲ್ಲ. ಸೊ ಯಾವ ರೀತಿ ಒಂದು ಪ್ರಕ್ರಿಯೆ ನೀವು ಮಾಡಬೇಕಾಗುತ್ತೆ? ಒಂದು ಉದಾಹರಣೆಗೆ ಅವ್ರ ಮನೆ ಪೂರ್ವಾಪರಗಳನ್ನು ತಿಳ್ಕೊಳ್ತೀನಿ. ಅಂದರೆ ಅಪ್ಪ ಅಮ್ಮ ಯಾರಿದ್ದಾರೆ, ಯಾರು ಸತ್ತೋಗಿರ್ತಾರೆ. ಆ್ಯಕ್ಚುಲಿ ನಾವೇನು ಕನ್ಸಿಡರ್ ಮಾಡ್ತೀವಿ, ಈಗ ನಮ್ಮ ಅಪ್ಪನಿಗೆ 7 ಜನ ಮಕ್ಕಳು, 5 ಜನ ಗಂಡು ಮಕ್ಕಳು, 2 ಹೆಣ್ಮಕ್ಳು. ಅದರಲ್ಲಿ 2 ಇಲ್ಲ, ತೀರೋಗಿದ್ದಾರೆ. ಈಗ ತೀರೋದವ್ರನ್ನ ಬಿಟ್ಬಿಡ್ತಾರೆ, ಬಟ್ ತೀರೋದವರಿಂದ ಎಷ್ಟೋ ಸಮಸ್ಯೆಗಳು ಬಂದಿರ್ತವೆ. ಅಥವಾ ಮಗು ಹುಟ್ಟು ಸತ್ತೋಗಿರುತ್ತೆ, ಇಲ್ಲ ಅಬಾರ್ಷನ್ ಆಗಿರುತ್ತೆ. ಅದೆಲ್ಲ ಕೇಳ್ಕೊಳ್ತೀನಿ. ಕೆಲವ್ರು ಮರ್ತೋಗ್ಬಿಡ್ತಾರೆ. ನಾನು ಮತ್ತೆ 2 ಸಲ 3 ಸಲ ಕೇಳಿ ಕನ್ಫರ್ಮ್ ಮಾಡ್ಕೊಳ್ಳಿ. ನಿನಗೆ ಗೊತ್ತಿಲ್ಲ ಅಂದರೆ ನಿಮ್ಮ ತಾಯಿನ ಕೇಳು, ಚಿಕ್ಕಮ್ಮನ ಕೇಳು, ಇಲ್ಲ ಅಜ್ಜಿನ ಕೇಳ್ಬಿಟ್ಟು ಅದನ್ನು ಕನ್ಫರ್ಮ್ ಮಾಡಿಕೊಂಡು ಮನೆ ದೇವರು, ಮೂಲವಾಗಿ ಮನೆ ದೇವ್ರನ್ನ ನಾನು ಅಂದರೆ ಅವ್ರ ಮನೆ ದೇವ್ರ ಪ್ರಾರ್ಥನೆ ಮಾಡೋದು. ಇದನ್ನೆಲ್ಲ ಕೊಡೋದಿಲ್ಲ, ಮೊದಲು ಅಲ್ಲಿಂದ ಪರ್ಮಿಷನ್ ಸಿಗಬೇಕು. ಅಲ್ಲಿ ಸಿಕ್ಕಿದ್ರೆ ಮಾತ್ರ ಇವ್ರಿಗೆ ಅವಶ್ಯಕತೆನೇ ಇಲ್ಲ ಅನ್ನೋದನ್ನು ಹೇಳ್ತೀನಿ. ಹೇಳಿದ ನಂತರ ಅವರ ಪೂರ್ವಾಪರಗಳನ್ನು ತಿಳಿದ ನಂತರ ಇದಕ್ಕೆ ಕೆಲವೊಂದು ವಿಶೇಷವಾಗಿರುವಂಥ, ಇದರಲ್ಲಿ 2 ಭಾಗ ಬರ್ತದೆ. ಇದೊಂದು ರೀತಿ ಮೊಬೈಲ್ ಇದ್ದಂಗೆ. ಮೊಬೈಲ್ಗೆ ಚಾರ್ಜರ್ ಬೇಕಲ್ಲ, ಅದು ನಾನು ಹೇಳಿದ್ನಲ್ಲ ಯಂತ್ರ ಮನೆ ಬಾಗಿಲು ಒಳಭಾಗದಲ್ಲಿ ಕಟ್ಟಬೇಕು ಅಂತ, ಅದು ಚಾರ್ಜರ್ ಇದ್ದಂಗೆ. ಅದರದ್ದು ವ್ಯಾಲಿಡಿಟಿ ಬಂದು 1 ವರ್ಷ. ಆ ಚಾರ್ಜರ್ ಅದ್ರ ನಂತರ ಮತ್ತೆ ತಿರ್ಗಿ ನನ್ನ ಹತ್ರ ಬರಬೇಕು. ಬಂದರೆ ಮಾಡಿಕೊಡ್ತೀನಿ. ಸೊ ಪ್ರತಿ ವರ್ಷ ಅಪ್ಡೇಟ್ ಆಗ್ತಾಯಿದ್ರೆ ಅದು ಉಪಯೋಗ ಬರ್ತದೆ. ಇದು ಲೈಫ್ ಟೈಮ್ 108 ವರ್ಷ ಮಿನಿಮಮ್ ಆಯಿಸಿದ್ದಕ್ಕೆ. ಬಟ್ ಅದಕ್ಕೆ 1 ವರ್ಷ ಬರಬೇಕು. ಕೆಲವರು ಒಂದು 3-4 ವರ್ಷ ಬರ್ತಾರೆ, ಬಿಟ್ಟುಬಿಡ್ತಾರೆ. ಬಟ್ ಏನೇ ಬಿಟ್ರೂ ಅವ್ರಿಗೆ ಏನೇನು ಬೇಕು ಎಲ್ಲ ದಕ್ತಾ ಇರ್ತದೆ. ಬಟ್ ಒಬ್ಬರು ಗುರುಗಳ ಆಶೀರ್ವಾದ ಸಿಗಬೇಕಲ್ಲ. ಎಷ್ಟೋ ಜನಕ್ಕೆ ಮಾರ್ಗದರ್ಶನ ಅಂದರೆ ಏನು ಅನ್ನೋದು ಗೊತ್ತಿಲ್ಲ. ಮಾರ್ಗದರ್ಶನ ಅಂದರೆ ನಮಗೆ ಬೆಳಿಗ್ಗೆ ನಾಷ್ಟ ಮಾಡ್ತೀರಿ, ಮಧ್ಯಾಹ್ನ ಊಟ ಮಾಡ್ತೀರಿ, ರಾತ್ರಿ ಊಟ ಮಾಡ್ತೀರಿ. ಒಂದು ಸಲ ಮಾಡ್ಬಿಟ್ಟು ಸುಮ್ಮನೆ ಆಗ್ಬಿಡಿ, ಮತ್ತೆ ಜೀವನ ಪರ್ಯಂತ ಊಟ ಮಾಡಿಬಿಡಿ. ಮಾಡ್ತಿರಲ್ಲ ದಿನಕ್ಕೆ 3 ಮಾರ್ಗದರ್ಶನನೂ ಹಾಗೆ ಸಿಗಲೇಬೇಕು ನಿಮಗೆ. 1 ಸಲ ತಗೊಂಡೆ ಅದು ಮಾರ್ಗದರ್ಶನ ಆಗೋದಕ್ಕೆ ಸುಮ್ಮನೆ ಒಂದು ಮಾಹಿತಿ ಅಷ್ಟೇ. ನೀವು 1 ಸಲ ಬಂದು ಹೋದ್ರಿ, ಒಬ್ಬರು ಗುರುಗಳನ್ನ ಭೇಟಿ ಮಾಡಿದ್ರಿ, ಅದೊಂದು ಮಾಹಿತಿ, ಒಂದು ಸಂದರ್ಶನ. ಬಟ್ ಮಾರ್ಗದರ್ಶನ ಅಂದರೆ ನಿರಂತರವಾಗಿರಬೇಕು. ಆ ಥರ ಈಗ ಶ್ರೀಚಕ್ರ ಸಿಕ್ಕಿದ ಮೇಲೆ ಅವ್ರು ಮಾಡಿಸಿದ್ರೆ ಬಹಳ ಒಳ್ಳೆಯದು. ಯಾರು 21 ವರ್ಷಗಳು ಅದನ್ನು ಆ ಯಂತ್ರಗಳನ್ನು ನಿರಂತರವಾಗಿ, ಆಮೇಲೆ ನನ್ನ ಅವಶ್ಯಕತೆ ಇಲ್ಲ ಅವ್ರಿಗೆ, ನಾನೇ ಹೇಳ್ತೀನಿ. ಬಟ್ ಬಂದರೆ ಬಹಳ ಸಂತೋಷ, ಬರಲಿಲ್ಲ ಅಂದರೂ ಅದೊಂದು ಕಂಪ್ಲೀಟ್. ಅದನ್ನು ಕಿರುಮಂಡಲ ಅಂತ ಕರೀತಾರೆ. 48 ವರ್ಷಗಳು ಬಂದರೆ ಅದೊಂದು ಮಂಡಲ, 108 ವರ್ಷಗಳು ಬಂದರೆ ಮಹಾಮಂಡಲ. ಸೊ 21ಕ್ಕೆ ಸಾಕು. ಅದಾದಮೇಲೆ ನಾನೇ ಹೇಳ್ತೀನಿ, ನನ್ನ ಅವಶ್ಯಕತೆ ನಿಮಗಿಲ್ಲ, ಅದ್ಭುತವಾಗಿ ನೀವು ಜೀವನ ಪರ್ಯಂತ ಆರಾಮಾಗಿ ಹೋಗ್ಬೋದು. ನಿಮಗೆ ಇನ್ನು ನೆಕ್ಸ್ಟು ಬರ್ಬೋದು ಅಂತಂದರೆ ನಿಮ್ಮ ಮಕ್ಕಳು ಬರ್ಬೋದು, ನಿಮಗೆ ನನ್ನ ಅವಶ್ಯಕತೆ ಇಲ್ಲ. ಹಾಗೆ ಆದ್ದರಿಂದ ಇದನ್ನು ಈ 9 ಲೇಯರ್ ಇದೆ ಇಲ್ಲಿ. ಪ್ರತಿ ಲೇಯರ್ ಹಿಂದ್ಗಡೆ ಈ ಮೂಲೆಗಳಿದೆಯಲ್ಲ, ಈ ಎಲ್ಲ ಮೂಲೆಗಳಲ್ಲೂ ಒಂದೊಂದು ದೇವತೆಗಳ ಒಂದು ಸ್ಥಾಪನೆ ಆಗಿದೆ. ಪ್ರತಿಯೊಂದೂ ಅಷ್ಟೇ. ಇಲ್ಲೆಲ್ಲ ನೀವು ಮುಕ್ಕೋಟಿ ದೇವತೆಗಳು ಅಂತಾರೆ, ಎಲ್ಲ ದೇವತೆಗಳು ಇದರಲ್ಲಿರೋದ್ರಿಂದ ಇಲ್ಲೆಲ್ಲ ಯಂತ್ರಗಳನ್ನು ಬರೆದಿಟ್ಟಿದ್ದೀವಿ. ಅದರ ಒಳಗಡೆ ಸ್ಥಾಪನೆ ಯಂತ್ರಗಳು, ಈ ಶ್ರೀ ಯಂತ್ರದ ಒಳಗಡೆ ಮತ್ತೆ 108 ಯಂತ್ರಗಳು ಈ ಎಲ್ಲ ಮೂಲೆಗಳಲ್ಲೂ ಮಧ್ಯಭಾಗದಲ್ಲಿ ಇದೇ ನೋಡಿ 43 ಇದೆ ತ್ರಿಕೋಣಗಳು. ಈ 43 ಯಂತ್ರಗಳು, ಅದಾದಮೇಲೆ ಇದು 8 ಇದೆ, ಪ್ಲಸ್ ಇದು 16 ಇದೆ. ಸೊ ಇಲ್ಲೆಲ್ಲವೂ ಕೂಡ 8 ದಿಕ್ಕುಗಳು, ಮಧ್ಯ ಬ್ರಹ್ಮಸ್ಥಾನ 9, ಎಲ್ಲವೂ ಸೇರಿ 108 ಯಂತ್ರಗಳು ಒಳಗಡೆನೂ ಕೂಡ ಇದೆ. ಅದನ್ನು ಅವ್ರ ಮನೆಗೆ ಸಂಬಂಧಪಟ್ಟಂಗೆಲ್ಲ ಕ್ಲೀನಾಗಿ ಬರೆದು ಅದಕ್ಕೆ ಪ್ರಾಣ ಪ್ರತಿಷ್ಠಾಪನೆ ಮಾಡಿ, ವಿಶೇಷವಾಗಿ ಅಮಾವಾಸ್ಯೆ, ಹುಣ್ಣಿಮೆ ಮತ್ತು ಶುಕ್ರವಾರ ಮತ್ತು ಮಂಗಳವಾರ
ಆ ದಿನಗಳಲ್ಲಿ ಕೆಲವೊಂದನ್ನು ಯಂತ್ರಗಳನ್ನು ಬರಿಬೇಕಾಗತ್ತೆ. ಅಂದರೆ ಒಂದು ಸಲ ಕುತ್ಕೊಂಡ ಎಲ್ಲ ಬರೆದಂಗೆ ಆಗೋದಿಲ್ಲ. ಉದಾಹರಣೆಗೆ ನಿಮ್ದು ಏನೋ ಸಮಸ್ಯೆಗಳಿದೆ, ಆ ಸಮಸ್ಯೆಗಳನ್ನು ಮೊದಲು ಹೋಗಲಾಡಿಸ್ಬೇಕು. ಅಮಾವಾಸ್ಯೆ ದಿವಸ ಅದನ್ನೆಲ್ಲ ನೆಗೆಟಿವ್ ಎನರ್ಜಿನ ಹೋಗೋದಕ್ಕೆ ಅಥವಾ ಸುಟ್ಟಾಕೋದಕ್ಕೆ. ನಿಮಗೆ ಎಂಥದ್ದೇ ಸಮಸ್ಯೆಗಳಿಲ್ಲ ಅಂದರೆ ಅದೇನೋ ಮಾಟ ಮಂತ್ರ ಅವು ಇವು ಅಂತಾರಲ್ಲ, ಅದು ಏನೇ ಆಗಿದ್ರೂ ಕೂಡ 3 ರೀತಿ ನಾವು ಅದನ್ನು ಅಳಿಸ್ಬೋದು, ಅಂದರೆ ಬಗೆಹರಿಸ್ಕೊಳ್ಳೋದು. ಒಂದು, ನಿಷ್ಕ್ರಿಯಗೊಳಿಸೋದ್ರ ಮೂಲಕ. ಅಂದರೆ ಅಲ್ಲಿ ಯಾವುದೋ ಒಂದು ಗ್ಯಾಜೆಟ್ ಇದೆ, ಒಂದು ಯಂತ್ರ ಇದೆ, ಕೆಟ್ಟೋಗ್ಬಿಟ್ಟಿದೆ, ಕೆಲಸ ಮಾಡ್ತಾ ಇಲ್ಲ, ಇದು ನಿಷ್ಕ್ರಿಯಗೊಳಿಸೋದು. ಇನ್ನೊಂದು ಬಂದು ಸುಟ್ಟಾಕೋದು, ಅಂದರೆ ಬರ್ನ್ ಮಾಡಿಬಿಡೋದು. ಮತ್ತೊಂದು ಬಂದು ಕಟ್ ಮಾಡೋದು. ಈಗ ಒಂದು ವೈರ್ ಅಲ್ಲಿಂದ ಇಲ್ಲಿಗಿದೆ, ಹಿಂಗೆ ಕಟ್ ಮಾಡಿದ್ರೆ ಅದು ಕನೆಕ್ಷನ್ ಕಟ್, ಅದು ಕೆಲಸಕ್ಕೆ ಬರಲ್ಲ. ಮತ್ತೆ ತಿರ್ಗಾ ಜಾಯಿಂಟ್ ಮಾಡಬೇಕು, ಅದಕ್ಕೋಸ್ಕರ ಕಟ್ ಮಾಡೋದು. ಈ 3 ಕ್ರಿಯೆಗಳನ್ನು ನಾನು ಅಮಾವಾಸ್ಯೆ ದಿವಸ ಅದನ್ನು ಮಾಡ್ಕೊಳ್ತೀನಿ. ಅವ್ರದ್ದೇನೋ ಸಮಸ್ಯೆಗಳಿರ್ತೋ ಅದು ಮತ್ತೆ ತಿರ್ಗಾ ಕನೆಕ್ಷನ್ನು ಕೂಡ ಮಾಡ್ಬೋದು. ಮಾಡಬಾರ್ದು ಅನ್ನೋದಕ್ಕೋಸ್ಕರ ಇದರಲ್ಲಿ ಅಮಾವಾಸ್ಯೆ ದಿವಸ ತಿರ್ಗಾ ಬರಬಾರ್ದು ಅನ್ನೋದಕ್ಕೋಸ್ಕರ ಜಗನ್ಮಾತೆಯನ್ನು ಆರಾಧಿಸಿ ಅದರಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಮಾಡಿ ಹಾಕ್ಬಿಡ್ತೀನಿ. ತಿರ್ಗಾ ಅದನ್ನು ಅವ್ರು ಕನೆಕ್ಷನ್ ಮಾಡೋಕ್ಕೆ ಸಾಧ್ಯವಿಲ್ಲ. ಆ ರೀತಿ ಹುಣ್ಣಿಮೆ ದಿವಸ ಏನಾಗುತ್ತೆ, ನಮ್ಮ ಅಭಿವೃದ್ಧಿ ಸಮೃದ್ಧಿಗಾಗಿ, ಯಶಸ್ಸು ಕೀರ್ತಿಗಾಗಿ, ಗುರಿ ಸಾಧನೆಗಾಗಿ ಮುಂದಕ್ಕೆ ಭವಿಷ್ಯದಲ್ಲಿ ಅದಕ್ಕೆ ಏನೇನು ಬೇಕು ಅದನ್ನೆಲ್ಲ ಮಾಡಬೇಕಾಗುತ್ತೆ. ಇದನ್ನು ಹುಣ್ಣಿಮೆ ದಿವಸ ನಾನು ಮಾಡ್ತೀನಿ. ಈಗ ಒಂದು ಸಮಸ್ಯೆ ಬಗೆಹರಿಸೋದು ಒಂದು ಭಾಗ, ನೆಕ್ಸ್ಟ್ ಅಭಿವೃದ್ಧಿ ಸಮೃದ್ಧಿ ಮತ್ತೊಂದು ಭಾಗ. ಅದಕ್ಕೆ ಹುಣ್ಣಿಮೆ ದಿವಸ ನಾವು ಮಾಡಬೇಕಾಗುತ್ತೆ. ಸೊ ಹಾಗಾಗಿ ಅಮಾವಾಸ್ಯೆ ದಿವಸ ಒಂದು ಅಮಾವಾಸ್ಯೆ, ಒಂದು ಹುಣ್ಣಿಮೆ ಬೇಕೇ ಬೇಕು. ಅದ್ರ ಜೊತೆಗೆ ಮಂಗಳವಾರ, ಶುಕ್ರವಾರ, ಮಧ್ಯದಲ್ಲಿ ಏನಾದರೂ ಏಕಾದಶಿ, ದ್ವಾದಶಿ ಇಂಥವು ಏನಾದರೂ ಬಂದರೆ ಇನ್ನೂ ಅದ್ಭುತ. ಅಂಥ ವಿಶೇಷವಾದ ದಿನಗಳಲ್ಲೂ ಕೂಡ ಅದನ್ನು ಸ್ಥಾಪನೆ ಮಾಡಿಕೊಡ್ತೀನಿ. ಅವ್ರದ್ದೆಲ್ಲ ಪೂರ್ವಾಪರಗಳನ್ನು ತಿಳಿದು ಮನೆ ದೇವರನ್ನ ಪರ್ಮಿಷನ್ ತೊಗೊಂಡು ಅದಾದ ನಂತರ ಮಾಡಿಕೊಡ್ತೀನಿ ಪ್ರತಿಯೊಂದು.